ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ಇಂದು ನಮ್ಮ ಮುಂದಿರೋದು ಜ್ಯೋತಿಷ್ಯದ ಒಂದು ಕುತೂಹಲಕಾರಿ ವಿಶ್ಲೇಷಣೆ. ಇದ್ರ ಕೇಂದ್ರಬಿಂದು ಒಂದು ವಿರೋಧಾಭಾಸ ಅಂತಾನೇ ಹೇಳಬಹುದು. ಅಸಾಧಾರಣ ಬುದ್ಧಿವಂತಿಕೆ, ಯಾರನ್ನಾದ್ರೂ ಗೆಲ್ಲಬಲ್ಲ ಮಾತುಗಾರಿಕೆ, ಸೃಜನಶೀಲತೆ, ಹೀಗೆ ಎಲ್ಲವನ್ನೂ ಹೊಂದಿರೋ ಒಬ್ಬ ವ್ಯಕ್ತಿ ಕೆಲವೊಮ್ಮೆ ತನ್ನದೇ ಅಸ್ಥಿರತೆಯಿಂದಾಗಿ ಯಶಸ್ಸಿನ ದಡ ಮುಟ್ಟೋಕೆ ಒದ್ದಾಡ್ತಾನೆ. ಯಾಕೆ ಹೀಗೆ? ಈ ಸಂಕೀರ್ಣ ವ್ಯಕ್ತಿತ್ವದ ಹಿಂದಿನ ಗ್ರಹಗಳ ಆಟವನ್ನು ನಮ್ಮ ಆಕರಗಳ ಮೂಲಕ ಬಿಡಿಸಿ ನೋಡೋಣ. ಹೌದು, ನಾವು ನೋಡ್ತಿರೋದು ಕೆ ಅಕ್ಷರದಿಂದ ಹೆಸರು ಶುರುವಾಗುವ ಮಿಥುನ ರಾಶಿಯವರ ಬಗ್ಗೆ ಇರುವ ಒಂದು ಆಳವಾದ ವಿಶ್ಲೇಷಣೆ. ಇದು ಕೇವಲ ಸಾಮಾನ್ಯ ರಾಶಿ ಭವಿಷ್ಯ ಅಲ್ಲ. ಒಬ್ಬ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರಕ್ಕೂ ಅವರ ರಾಶಿಗೂ ಒಂದು ಲಿಂಕ್ ಇರುತ್ತೆ. ಇವೆರಡೂ ಸೇರಿ ಅವರ ಜೀವನದ ಹಾದಿ ಹೇಗಿರುತ್ತೆ ಅನ್ನೋದನ್ನ ಈ ಆಕರ ಡೀಟೇಲ್ ಆಗಿ ಹೇಳುತ್ತೆ. ಸರಿ, ಹಾಗಾದ್ರೆ ಇಲ್ಲಿಂದಲೇ ಶುರು ಮಾಡೋಣ. ಹೆಸರಿನ ಮೊದಲ ಅಕ್ಷರಕ್ಕೂ ರಾಶಿಗೂ ಇಷ್ಟೊಂದು ಮಹತ್ವ ಯಾಕೆ? ಇದು ಹೇಗೆ ಕೆಲಸ ಮಾಡುತ್ತೆ? ಇದಕ್ಕೊಂದು ಆಧಾರ ಇದೆ. ಜ್ಯೋತಿಷ್ಯದ ಒಂದು ಶಾಖೆಯಾದ ನಾಮಾಕ್ಷರಶಾಸ್ತ್ರದ ಪ್ರಕಾರ ಕೆ ಅಕ್ಷರವು 2ನೇ ಸಂಖ್ಯೆಯನ್ನು ಪ್ರತಿನಿಧಿಸುತ್ತೆ. ಇದು ನೇರವಾಗಿ ಚಂದ್ರನ ಶಕ್ತಿಯನ್ನು ಸೂಚಿಸುತ್ತೆ. ಅಂದ್ರೆ ಮನಸ್ಸು, ಭಾವನೆಗಳು ಮತ್ತು ಸೂಕ್ಷ್ಮತೆ. ಓ, ಚಂದ್ರನ ಶಕ್ತಿ. ಹೌದು. ಮತ್ತೊಂದು ಕಡೆ ಮಿಥುನ ರಾಶಿಯ ಅಧಿಪತಿ ಬುಧ, ಅಂದ್ರೆ ಬುದ್ಧಿ, ತರ್ಕ ಮತ್ತು ಸಂವಹನ. ಹಾಗಾಗಿ ಈ ವ್ಯಕ್ತಿಗಳಲ್ಲಿ ಏನಾಗುತ್ತೆ ಅಂದ್ರೆ ಭಾವನೆ ಮತ್ತು ಬುದ್ಧಿವಂತಿಕೆ ನಡುವೆ ಒಂದು ನಿರಂತರ ಸಂವಾದ, ಕೆಲವೊಮ್ಮೆ ಸಂಘರ್ಷ ನಡೀತಾನೇ ಇರುತ್ತೆ. ಇದರ ಜೊತೆಗೆ ಶುಕ್ರನ ಪ್ರಭಾವವೂ ಸೇರ್ಕೊಳ್ಳುತ್ತೆ. ಓ, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಚಂದ್ರನ ಭಾವನಾತ್ಮಕತೆ, ಬುಧನ ತರ್ಕ ಮತ್ತು ಶುಕ್ರನ ಆಕರ್ಷಣೆ, ಈ 3 ಶಕ್ತಿಶಾಲಿ ಗ್ರಹಗಳ ಕಾಂಬಿನೇಷನ್. ಇದು ಕೇಳೋಕೆ ಒಂದು ಪವರ್ಫುಲ್ ಕಾಂಬಿನೇಷನ್ನಂತೆ ಇದೆ. ಹಾಗಿದ್ರೆ ಈ ಸಂಯೋಜನೆ ಅವರ ವ್ಯಕ್ತಿತ್ವದಲ್ಲಿ ಯಾವ ರೀತಿ ಸಕಾರಾತ್ಮಕವಾಗಿ ಕಾಣಿಸ್ಕೊಳ್ಳುತ್ತೆ? ಮೊದಲನೇದಾಗಿ ಅಪಾರ ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆ. ಬುಧನ ಪ್ರಭಾವದಿಂದ ಇವರು ಯಾವುದೇ ವಿಷಯವನ್ನ ಬೇಗ ಗ್ರಹಿಸ್ತಾರೆ. ಇವರ ಜ್ಞಾನ ಕೇವಲ ಪುಸ್ತಕದ್ದಲ್ಲ, ಜೀವನಾನುಭವದಿಂದ ಬಂದ ಪ್ರಾಕ್ಟಿಕಲ್ ಜ್ಞಾನ. ಆಕರದಲ್ಲಿ ಒಂದು ಸ್ವಾರಸ್ಯಕರ ಉದಾಹರಣೆ ಇದೆ. ಒಂದು ಸಮಸ್ಯೆ ಎದುರಾದಾಗ ಉಳಿದವರೆಲ್ಲ 10 ಕೋನಗಳಿಂದ ಯೋಚಿಸಿದ್ರೆ ಇವರು 11ನೇ ಕೋನದಿಂದ ಯೋಚಿಸಿ ಪರಿಹಾರ ಕಂಡುಹಿಡಿತಾರೆ. ಈ 11ನೇ ಕೋನ ಅನ್ನೋದು ಕುತೂಹಲಕಾರಿಯಾಗಿದೆ. ಈ ವಿಶೇಷ ಯೋಚನಾ ಲಹರಿ ಎಲ್ಲಿಂದ ಬರುತ್ತೆ? ಆಕರದ ವಿಶ್ಲೇಷಣೆಯ ಪ್ರಕಾರ ಈ 11ನೇ ಕೋನದ ಯೋಚನೆ ಬರೋದೇ ಬುಧನ ಚಂಚಲತೆ ಮತ್ತು ಮಿಥುನದ ದ್ವಂದ್ವ ಸ್ವಭಾವದ ಸಂಘರ್ಷದಿಂದ. ಒಂದೇ ವಿಷಯದ 2 ವಿರುದ್ಧ ದಿಕ್ಕಿನ ಸಾಧ್ಯತೆಗಳನ್ನ ಏಕಕಾಲದಲ್ಲಿ ನೋಡಬಲ್ಲ ಸಾಮರ್ಥ್ಯವೇ ಇವರನ್ನ ಸೃಜನಶೀಲರನ್ನಾಗಿ ಮಾಡುತ್ತೆ. ಓ, ಆದ್ರೆ ಇದೇ ಗುಣ ನಿರ್ಧಾರ ತೆಗೆದುಕೊಳ್ಳುವಾಗ ಗೊಂದಲಕ್ಕೂ ಕಾರಣವಾಗುತ್ತೆ. ಅಂದ್ರೆ ಇವರ ಶಕ್ತಿಯೇ ಇವರ ದೌರ್ಬಲ್ಯವೂ ಆಗ್ಬಹುದಾ? ಎಕ್ಸಾಕ್ಟ್ಲಿ. ಅರ್ಥ ಆಯ್ತು. ಶಕ್ತಿಯ 2 ಮುಖಗಳು. ಇನ್ನು ಶುಕ್ರನ ಪ್ರಭಾವದ ಬಗ್ಗೆ ಹೇಳೋದಾದ್ರೆ ಅದು ಅವರ ಸಾಮಾಜಿಕ ಜೀವನದಲ್ಲಿ ಹೇಗೆ ಕಾಣಿಸುತ್ತೆ? ಶುಕ್ರನ ಪ್ರಭಾವದಿಂದ ಇವರ ಸುತ್ತ ಒಂದು ಸಹಜವಾದ ಕಾಂತೀಯ ಆಕರ್ಷಣೆ ಇರುತ್ತೆ, ಒಂದು ಮ್ಯಾಗ್ನೆಟಿಕ್ ಚಾರ್ಮ್. ಇವರ ಮಾತಲ್ಲಿ ಒಂದು ರೀತಿಯ ಮಾಧುರ್ಯ, ಸ್ಪಷ್ಟತೆ ಇರುತ್ತೆ. ವಯಸ್ಸು, ಅಂತಸ್ತು ನೋಡದೆ ಎಲ್ಲರ ಜೊತೆಗೂ ಸುಲಭವಾಗಿ ಬೆರೆತು ಬಿಡ್ತಾರೆ. ಆಕರವು ಒತ್ತಿ ಹೇಳುದೇನೆಂದ್ರೆ ಇವರು ಶತ್ರುಗಳನ್ನೂ ಸಹ ತಮ್ಮ ವಾಗ್ಮಿತೆ ಮತ್ತು ಬುದ್ಧಿವದ್ದಿಕೆಯಿಂದ ಸ್ನೇಹಿತರನ್ನಾಗಿ ಪರಿವರ್ತಿಸುವ ಕಲೆ ಹೊಂದಿದ್ದಾರೆ. ಆಕರದಲ್ಲಿ ಅವರನ್ನ ವಾಚಸ್ಪತಿ ಅಂತನೂ ಕರೀತಾರೆ ಅಂತ ಹೇಳಿದಾಗ ನಿಜಕ್ಕೂ ಸ್ವಾರಸ್ಯಕರ ಎನಿಸಿತು. ಅದು ಕೇವಲ ಮಾತುಗಾರಿಕೆಗಾ ಅಥವಾ ಮಾತಿನಲ್ಲೇ ಎದುರಾಳಿಯನ್ನ ಮಣಿಸುವ ತಂತ್ರಗಾರಿಕೆಗೂ ಸೇರಿಯೇ? ಎರಡಕ್ಕೂ ಸೇರಿ. ವಾಚಸ್ಪತಿ ಅಂದ್ರೆ ಕೇವಲ ಚೆನ್ನಾಗಿ ಮಾತನಾಡುವರಲ್ಲ, ಮಾತಿನ ಅಧಿಪತಿ. ಅಂದ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ಮಾತುಗಳಿಂದ ಪರಿಸ್ಥಿತಿಯನ್ನೇ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬಲ್ಲವರು. ಇದು ಇವರ ಒಂದು ದೊಡ್ಡ ಅಸ್ತ್ರ. ಸರಿ, ಆದ್ರೆ ಎಲ್ಲರ ಜೊತೆಗೂ ಇಷ್ಟು ಸುಲಭವಾಗಿ ಬೆರೆಯೋದು ಕೆಲವೊಮ್ಮೆ ಬಾಹ್ಯ ಅಥವಾ ನಕಲಿ ಅಂತ ಕಾಣಿಸೋದಿಲ್ವಾ? ಆಳವಾದ ಸಂಬಂಧಗಳನ್ನ ಕಾಪಾಡಿಕೊಳ್ಳೋಕೆ ಇವರು ಕಷ್ಟಪಡ್ತಾರೆ ಅಂತ ಆಕಾರದಲ್ಲಿ ಏನಾದ್ರೂ ಸೂಚನೆ ಇದೆಯಾ? ಒಳ್ಳೆ ಪ್ರಶ್ನೆ. ಯಾಕಂದ್ರೆ ತುಂಬಾ ಸಾಮಾಜಿಕವಾಗಿರೋರು ಕೆಲವೊಮ್ಮೆ ಆಳವಾದ ಸಂಬಂಧಗಳಲ್ಲಿ ಹಿಂದೆ ಬೀಳುವ ಸಾಧ್ಯತೆ ಇರುತ್ತೆ. ಹೌದು. ಭಾವನಾತ್ಮಕ ಗುಣಗಳನ್ನು ಮುಂದುವರಿಸೋದಾದ್ರೆ ಚಂದ್ರನ ಪ್ರಭಾವದಿಂದ ಇವರಲ್ಲಿ ಭಾವನಾತ್ಮಕ ಆಳ ಮತ್ತು ಒಂದು ವಿಶಿಷ್ಟ ನಾಯಕತ್ವದ ಗುಣ ಇರುತ್ತೆ. ಓಕೆ. ಹೊರಗಿಂದ ಗಟ್ಟಿಮುಟ್ಟಾಗಿ ಯಾವಾಗ್ಲೂ ನಗುತ್ತಾ ಕಂಡ್ರು ಇವರದು ಬಹಳ ಸೂಕ್ಷ್ಮ ಹೃದಯ. ಬೇರೆಯವರ ನೋವಿಗೆ ತಕ್ಷಣ ಸ್ಪಂದಿಸ್ತಾರೆ. ಇವರು ಅಧಿಕಾರ ಚಲಾಯಿಸಿ ಬಾಸ್ ಆಗುವ ಬದಲು ಪ್ರೀತಿ, ಬುದ್ಧಿವಂತಿಕೆ ಮತ್ತು ಸ್ಫೂರ್ತಿದಾಯಕ ಮಾತುಗಳಿಂದ ಇತರರ ಹೃದಯ ಗೆದ್ದು ಲೀಡರ್ ಆಗ್ತಾರೆ.
ಇದರ ಜೊತೆಗೆ ಆಕಾರದಲ್ಲಿ ಕಠಿಣ ಪರಿಶ್ರಮ ಮತ್ತು ಮಹತ್ವಾಕಾಂಕ್ಷೆಗೆ ಬಗ್ಗೆಯೂ ಬಲವಾಗಿ ಹೇಳಲಾಗಿದೆ. ಸೋಮಾರಿತನ ಎಂಬ ಪದ ಅವರ ಹತ್ತಿರವೋ ಸುಳಿಯೋದಿಲ್ಲ ಅನ್ನೋ ವಾಕ್ಯ ಗಮನ ಸೆಳೆಯುತ್ತೆ. ಹೌದು, ಇವರು ಯಾವಾಗ್ಲೂ ಕ್ರಿಯಾಶೀಲರಾಗಿರಲು ಇಷ್ಟಪಡ್ತಾರೆ. ಒಂದು ಕಡೆ ಸುಮ್ಮನೆ ಕೂರೋದು ಇವರಿಗೆ ಕಷ್ಟ. ಕಂಡ ಕನಸುಗಳನ್ನು ನನಸಾಗಿಸಲು ಸ್ಪಷ್ಟ ಯೋಜನೆಗಳನ್ನು ರೂಪಿಸಿ ಅದನ್ನು ಮುಗಿಸುವವರೆಗೂ ವಿಶ್ರಮಿಸೋದಿಲ್ಲ. ಒಂದು ನಿಮಿಷ, ಇಲ್ಲಿ ನನಗೆ ಒಂದು ಗೊಂದಲವಿದೆ. ಮೊದಲಿಗೆ ನೀವು ಅವರಲ್ಲಿ ಅಸ್ಥಿರತೆ ಇದೆ, ಒಂದು ಕೆಲಸದಿಂದ ಇನ್ನೊಂದಕ್ಕೆ ಜಿಗಿತಾರೆ ಎಂದಿದ್ರಿ. ಈಗ ಕಠಿಣ ಪರಿಶ್ರಮಿ, ಒಂದು ಕೆಲಸ ಮುಗಿಸುವವರೆಗೂ ವಿಶ್ರಮಿಸುವುದಿಲ್ಲ ಅಂತ ಹೇಳ್ತಿದ್ದೀರಿ. ಈ ಎರಡೂ ಗುಣಗಳು ಒಂದೇ ವ್ಯಕ್ತಿಯಲ್ಲಿ ಹೇಗೆ ಸಾಧ್ಯ? ಈ ವಿರೋಧಾಭಾಸವನ್ನು ಆಕರ ಹೇಗೆ ವಿವರಿಸುತ್ತೆ? ಅತ್ಯುತ್ತಮ ಪ್ರಶ್ನೆ. ಇದೇ ಈ ವ್ಯಕ್ತಿತ್ವದ ತಿರುಳು. ಆಕರದ ಪ್ರಕಾರ ಇವರ ಕಠಿಣ ಪರಿಶ್ರಮ ಒಂದು ಸ್ಪ್ರಿಂಟ್ ಓಟದ ಹಾಗೆ, ಮ್ಯಾರಥಾನ್ ಅಲ್ಲ. ಓ, ಹಾಗೆ. ಒಂದು ಹೊಸ ಐಡಿಯಾ ಬಂದಾಗ ಅದರ ಮೇಲೆ ಅಪಾರವಾದ ಶಕ್ತಿ ಮತ್ತು ಸಮಯವನ್ನು ಹಾಕಿ ದಿನಗಟ್ಲೆ ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ. ಆ ಪ್ರಾಜೆಕ್ಟಿನ ರೋಚಕತೆ ಇರೋವರೆಗೂ ಅವರು ಕಠಿಣ ಪರಿಶ್ರಮಿ. ಆದ್ರೆ ಆ ರೋಚಕತೆ ಕಡಿಮೆಯಾದ ತಕ್ಷಣ ಇನ್ನೊಂದು ಹೊಸ, ಹೆಚ್ಚು ಆಕರ್ಷಕವಾದ ಐಡಿಯಾದ ಕಡೆಗೆ ಅವರ ಮನಸ್ಸು ಜಿಗಿಯುತ್ತೆ. ಹಾಗಾಗಿ ಇವರು ಒಂದೇ ಸಮಯದಲ್ಲಿ ಕಠಿಣ ಪರಿಶ್ರಮಿ ಮತ್ತು ಅಸ್ಥಿರ ಸ್ವಭಾವದವರು. ಅಂದ್ರೆ ಅವರ ಪರಿಶ್ರಮ ಪ್ರಾಜೆಕ್ಟ್ ಆಧಾರಿತ, ದೀರ್ಘಕಾಲೀನ ಗುರಿ ಆಧಾರಿತವಲ್ಲ. ಸರಿಯಾಗಿ ಹೇಳಿದ್ರಿ. ವಾವ್, ಈಗ ಸ್ಪಷ್ಟವಾಯಿತು. ಇದು ಅವರ ವ್ಯಕ್ತಿತ್ವದ ಒಂದು ಪ್ರಮುಖ ಒಳನೋಟ. ಹಾಗಿದ್ರೆ ಈ ಅದ್ಭುತ ಗುಣಗಳ ನೆರಳಲ್ಲೇ ಅಡಗಿರುವ ಸವಾಲುಗಳು ಯಾವುವು? ಈ ನಾಣ್ಯದ ಇನ್ನೊಂದು ಮುಖವನ್ನು ನೋಡೋಣ. ಮೊದಲ ಮತ್ತು ಅತಿದೊಡ್ಡ ಸವಾಲು ಇದೇ ಅಸ್ಥಿರತೆ. ಮನಸ್ಸು ಯಾವಾಗಲೂ ಹೊಸತನವನ್ನು ಬಯಸುವುದರಿಂದ ಒಂದು ನಿರ್ಧಾರದ ಮೇಲೆ ದೃಢವಾಗಿ ನಿಲ್ಲಲು ಕಷ್ಟವಾಗುತ್ತೆ. ಒಂದು ಯೋಜನೆಯನ್ನು ದೊಡ್ಡ ಉತ್ಸಾಹದಿಂದ ಶುರುಮಾಡಿ ಅದು ಅರ್ಧದಾರಿಯಲ್ಲಿರುವಾಗ ಅದಕ್ಕಿಂತ ಉತ್ತಮವಾದ ಇನ್ನೊಂದು ಅವಕಾಶ ಕಂಡ ತಕ್ಷಣ ಹಳೆಯದನ್ನು ಬಿಟ್ಟು ಹೊಸದರಿಂದ ಹೋಗುವ ಸಾಧ್ಯತೆ ಹೆಚ್ಚು. ಓಕೆ. ಇದು ಸೃಜನಾಶೀಲತೆಗೆ ಒಳ್ಳೆಯದಾದರೂ ಜೀವನದಲ್ಲಿ ಸ್ಥಿರತೆಯನ್ನು ಸಾಧಿಸಲು ದೊಡ್ಡ ಅಡ್ಡಿಯಾಗುತ್ತೆ. ಅಂದ್ರೆ ಆಗಾಗ ಉದ್ಯೋಗ, ವ್ಯವಹಾರ ಅಥವಾ ವಾಸಸ್ಥಳವನ್ನು ಬದಲಾಯಿಸುವುದು, ಇದು ಅವರ ವೃತ್ತಿಜೀವನ ಮತ್ತು ಆರ್ಥಿಕ ಸ್ಥಿರತೆಯ ಮೇಲೆ ನೇರ ಪರಿಣಾಮ ಬೀರಬಹುದು ಅಲ್ವಾ? ಖಂಡಿತ. ಎರಡನೆಯ ದೌರ್ಬಲ್ಯ ಚಂದ್ರನ ಪ್ರಭಾವದಿಂದ ಬರುವ ಧೈರ್ಯದ ಕೊರತೆ ಮತ್ತು ಅತಿಸೂಕ್ಷ್ಮತೆ. ಮನಸ್ಸು ಒಂದು ರೀತಿ ಕನ್ನಡಿಯ ಹಾಗೆ. ಸಣ್ಣ ವೈಫಲ್ಯ ಅಥವಾ ಟೀಕೆಗಳಿಂದಲೂ ಸುಲಭವಾಗಿ ನಿರುತ್ಸಾಹಗೊಳ್ತಾರೆ. ಹೌದಾ? ಒಮ್ಮೆ ಆತ್ಮವಿಶ್ವಾಸಕ್ಕೆ ಪೆಟ್ಟು ಬಿದ್ರೆ ಅದರಿಂದ ಚೇತರಿಸಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ಹೊಸ ಪ್ರಯತ್ನಗಳನ್ನು ಮಾಡಲು ಹಿಂಜರಿಕೆ ಶುರುವಾಗುತ್ತೆ. ಇದು ಅವರ ಪ್ರಗತಿಗೆ ದೊಡ್ಡ ಅಡಚಣೆಯಾಗಬಹುದು. ಯಾಕಂದ್ರೆ ಜೀವನದಲ್ಲಿ ಟೀಕೆಗಳು ಮತ್ತು ಸಣ್ಣಪುಟ್ಟ ವೈಫಲ್ಯಗಳು ಸಹಜ. ಹಾಗೆಯೇ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳುವ ಪ್ರವೃತ್ತಿಯ ಬಗ್ಗೆಯೂ ಆಕಾರದಲ್ಲಿ ಪ್ರಸ್ತಾಪಿಸಲಾಗಿದೆ ಅಲ್ವಾ? ಹೌದು. ಕೆಲವೊಮ್ಮೆ ಜೀವನವನ್ನು ತುಂಬಾ ಹಗುರವಾಗಿ ತೆಗೆದುಕೊಡುತ್ತಾರೆ. ಎಲ್ಲವೂ ಸುಲಭವಾಗಿ, ಹೆಚ್ಚು ಶ್ರಮವಿಲ್ಲದೆ ಆಗಬೇಕೆಂದು ಬಯಸುತ್ತಾರೆ. ಇದರಿಂದಾಗಿ ಕಠಿಣವಾದ ಅಥವಾ ಪ್ರಮುಖ ಜವಾಬ್ದಾರಿಗಳನ್ನು ತಾವೇ ನಿಭಾಯಿಸುವ ಬದಲು ಬೇರೆಯವರ ಮೇಲೆ ಹಾಕಲು ಪ್ರಯತ್ನಿಸಬಹುದು. ಇದು ಬೇರೆಯವರ ದೃಷ್ಟಿಯಲ್ಲಿ ಬೇಜವಾಬ್ದಾರಿತನ ಅಂತ ಕಾಣಿಸಿಕೊಳ್ಳುವ ಅಪಾಯವಿದೆ. ಖಂಡಿತ. ಮತ್ತು ಕೊನೆಯದಾಗಿ ಅತಿಯಾದ ವ್ಯಾವಹಾರಿಕ ದೃಷ್ಟಿಕೋನ. ಇದು ಬುಧನ ತರ್ಕಬದ್ಧ ಗುಣದ ಅಡ್ಡಪರಿಣಾಮವೇ? ಬಹುಶಃ ಹೌದು. ಪ್ರತಿಯೊಂದು ವಿಷಯವನ್ನು ಲಾಭ-ನಷ್ಟದ ದೃಷ್ಟಿಯಿಂದಲೇ ತೂಗುವ ಅಭ್ಯಾಸ ಇವರಲ್ಲಿರಬಹುದು. ಇದ್ರಿಂದ ನನ್ಗೇನ್ ಲಾಭ ಅನ್ನೋ ಪ್ರಶ್ನೆ ಮೊದ್ಲು ಬರುತ್ತೆ. ಹೌದು, ಅದೇ ಪ್ರಶ್ನೆ. ಇದು ವೃತ್ತಿಜೀವನದಲ್ಲಿ ಯಶಸ್ಸಿಗೆ ಕಾರಣ ಆದರೂ ಪ್ರೀತಿ ಮತ್ತು ಕುಟುಂಬದಂತಹ ವೈಯಕ್ತಿಕ ಸಂಬಂಧಗಳಲ್ಲಿ ಸಮಸ್ಯೆ ತರಬಹುದು. ಎಲ್ಲವನ್ನೂ ವ್ಯವಹಾರದ ದೃಷ್ಟಿಯಿಂದ ನೋಡಿದಾಗ ಸಂಬಂಧಗಳಲ್ಲಿನ ಸಹಜ ಪ್ರೀತಿ ಮತ್ತು ನಿಸ್ವಾರ್ಥತೆ ಕಡಿಮೆಯಾಗುವ ಅಪಾಯವಿದೆ. ಸರಿ, ಈಗ ನಮಗೆ ಅವರ ವ್ಯಕ್ತಿತ್ವದ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ಈ ಗುಣಗಳು ಮತ್ತು ದೌರ್ಬಲ್ಯಗಳು ಅವರ ಜೀವನದ ಪ್ರಮುಖ ಕ್ಷೇತ್ರಗಳಾದ ವೃತ್ತಿ, ಆರ್ಥಿಕತೆ ಮತ್ತು ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ. ವೃತ್ತಿಜೀವನದಿಂದ ಶುರು ಮಾಡೋಣ. ಆಕರದ ಪ್ರಕಾರ ಇವರ ಸಂವಹನ ಕೌಶಲ್ಯ, ಸೃಜನಶೀಲತೆ ಮತ್ತು ಜನರೊಂದಿಗೆ ಬೆರೆಯುವ ಸ್ವಭಾವದಿಂದಾಗಿ ಸಾಂಪ್ರದಾಯಿಕ 90-5 ಡೆಸ್ಕ್ ಕೆಲಸ ಇವರಿಗೆ ಸೂಕ್ತವಲ್ಲ. ಬೇಗ ಬೇಸರಾಗುತ್ತೆ ಅನ್ಸುತ್ತೆ. ಹೌದು, ಅದರಲ್ಲಿ ಇವರಿಗೆ ಬೇಗ ಬೇಸರವಾಗುತ್ತೆ. ಬದಲಾಗಿ ಸಂವಹನ, ಮಾರ್ಕೆಟಿಂಗ್, ಮಾರಾಟ, ಮಾಧ್ಯಮ, ಪತ್ರಿಕೋದ್ಯಮ ಮತ್ತು ಸಾರ್ವಜನಿಕ ಸಂಪರ್ಕದಂತಹ ಕ್ಷೇತ್ರಗಳು ಹೆಚ್ಚು ಸೂಕ್ತ. ಯಾಕಂದ್ರೆ ಈ ಕ್ಷೇತ್ರಗಳಲ್ಲಿ ನಿರಂತರ ಸವಾಲು, ಹೊಸತನ ಮತ್ತು ಜನರೊಂದಿಗೆ ಬೆರೆಯುವ ಅವಕಾಶಗಳು ಇರ್ತವೆ. ಇದು ಅವರ ಚಂಚಲ ಮನಸ್ಸಿಗೆ ಖುಷಿ ಕೊಡುತ್ತೆ. ಊಹಿಸಿ,
ಇವರು ಒಂದು ಟೀಮ್ ಮೀಟಿಂಗ್ನಲ್ಲಿದ್ದಾರೆ. ಒಂದು ವಿಷಯದ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತಾ ಎಲ್ಲರೂ ಒಂದು ಹಂತದಲ್ಲಿ ಸಿಕ್ಕಿ ಹಾಕೊಂಡಿದ್ದಾರೆ. ಆಗ ಇವರು ಸರಿಯಾದ ಸಮಯಕ್ಕೆ ಒಂದು ಹಾಸ್ಯದ ಮಾತಿನಿಂದ ಅಥವಾ ಒಂದು ಹೊಸ ಆಲೋಚನೆಯಿಂದ ಇಡೀ ವಾತಾವರಣವನ್ನು ತಿಳಿಗೊಳಿಸಿ ಸಮಸ್ಯೆಗೆ ಒಂದು ಹೊಸ ದಾರಿಯನ್ನು ತೋರಿಸಬಲ್ಲರು ಅಂತ ಆಕರ ಸೂಚಿಸುತ್ತಾ. ಖಂಡಿತ ಅದೇ ಅವರ ವಿಶೇಷತೆ. ಇನ್ನು ಆರ್ಥಿಕ ಸ್ಥಿತಿಯ ವಿಷಯಕ್ಕೆ ಬಂದೆ, ಹಣ ಗಳಿಸುವ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯ ಇವರಲ್ಲಿದೆ. ಆದರೆ ಆ ಅಸ್ಥಿರ ಸ್ವಭಾವದಿಂದಾಗಿ ಆರ್ಥಿಕ ಜೀವನದಲ್ಲಿ ಏರಿಳಿತಗಳು ಸಾಮಾನ್ಯ. ಅಂದ್ರೆ ಹಣ ಚೆನ್ನಾಗಿ ಗಳಿಸಿದ್ರೂ ಆಗಾಗ ಉದ್ಯೋಗ ಅಥವಾ ವ್ಯವಹಾರ ಬದಲಾಯಿಸೋದ್ರಿಂದ ಗಳಿಸಿದ್ದು ಕೈಯಲ್ಲಿ ಉಳಿಯದೇ ಇರಬಹುದು. ಒಂದ್ ರೀತಿಯಲ್ಲಿ ಹಾವೇಣಿ ಇದ್ರೂ ತೂತುಗಳೂ ಇರ್ತವೆ ಅನ್ನೋ ಹಾಗೆ. ಸರಿಯಾಗಿ ಹೇಳಿದ್ರಿ. ಆದರೆ ಮೂಲ ವಿಶ್ಲೇಷಣೆಯು ಒಂದು ಭರವಸೆಯ ಮಾತನ್ನೇ ಹೇಳುತ್ತೆ. ಇವರು ತಮ್ಮ ಈ ದೌರ್ಬಲ್ಯವನ್ನು ಅರಿತು ಒಂದೇ ಕ್ಷೇತ್ರದಲ್ಲಿ ನೆಲೆ ನಿಂತು ತಮ್ಮ ಸಂಪೂರ್ಣ ಶಕ್ತಿಯನ್ನು ಕೇಂದ್ರೀಕರಿಸಿದರೆ ಆರ್ಥಿಕವಾಗಿ ಉನ್ನತ ಮಟ್ಟವನ್ನು ತಲುಪುವ ಎಲ್ಲಾ ಸಾಧ್ಯತೆಗಳು ಇವೆ. ಮುಖ್ಯವಾಗಿ ಬೇಕಾಗಿರುವುದು ಫೋಕಸ್. ಅವರ ದ್ವಂದ್ವ ಸ್ವಭಾವ ಹೇಗೆ ಕಾಣಿಸಿಕೊಳ್ಳುತ್ತೆ? ಕುಟುಂಬದಲ್ಲಿ ಇವರು ಬಹಳ ಖುಷಿಯಿಂದ ಪ್ರೀತಿಯಿಂದ ಇರ್ತಾರೆ. ಮನೆಯ ವಾತಾವರಣವನ್ನು ಸದಾ ಉತ್ಸಾಹಭರಿತವಾಗಿ ಹಬ್ಬದಂತೆ ಇಡ್ತಾರೆ. ಆದರೆ ಜವಾಬ್ದಾರಿ ತೆಗೆದುಕೊಳ್ಳುವಲ್ಲಿನ ಹಿಂಜರಿಕೆಯಿಂದಾಗಿ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಓಕೆ. ಇನ್ನು ಇವರಿಗೆ ಸಂಬಂಧಗಳಲ್ಲಿ ಸ್ವಾತಂತ್ರ್ಯ ಬಹಳ ಮುಖ್ಯ. ಪ್ರೀತಿಯ ಬಂಧನದಲ್ಲಿರಲು ಇಷ್ಟಪಡ್ತಾರೆ, ಆದರೆ ಆ ಬಂಧನ ಸರಪಳಿಯಂತೆ ಭಾಸವಾದರೆ ಅದರಿಂದ ಹೊರಬರಲು ಪ್ರಯತ್ನಿಸ್ತಾರೆ. ಪ್ರೇಮ ಜೀವನದ ವಿಷಯದಲ್ಲೂ ಇದೇ ರೀತಿಯ ದ್ವಂದ್ವ ಇರುತ್ತಾ? ರೊಮ್ಯಾಂಟಿಕ್ ಆಗಿದ್ರು ಕಮಿಟ್ಮೆಂಟಿಗೆ ಹೆದರ್ತಾರಾ? ಹೌದು. ತಪ್ಪು ನಿರ್ಧಾರ ತೆಗೆದುಕೊಂಡು ಬಿಟ್ರೆ ಎಂಬ ಭಯ ಅವರನ್ನು ಕಾಡುತ್ತೆ. ಹಾಗಾಗಿ ಒಂದು ದೀರ್ಘಕಾಲೀನ ಬದ್ಧತೆಗೆ ಬರಲು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ಆದರೆ ಒಮ್ಮೆ ನಿರ್ಧರಿಸಿದರೆ ತಮ್ಮ ಸಂಗಾತಿಗೆ ಸಂಪೂರ್ಣವಾಗಿ ನಿಷ್ಠರಾಗಿರ್ತಾರೆ. ಅಂತಿಮವಾಗಿ ಆರೋಗ್ಯದ ವಿಷಯ. ನಿರಂತರವಾಗಿ ಯೋಚಿಸುವ ಮನಸ್ಥಿತಿಯಿಂದಾಗಿ ಮಾನಸಿಕ ಒತ್ತಡ, ಆತಂಕ, ನಿದ್ರಾಹೀನತೆಯಂಥ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚು ಎಂದು ಆಕರ ಎಚ್ಚರಿಸುತ್ತೆ. ದೈಹಿಕವಾಗಿ ಮಿಥುನ ರಾಶಿಯು ದೇಹದ ಉಸಿರಾಟದ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರುವುದರಿಂದ ಶೀತ, ಕೆಮ್ಮು, ಅಸ್ಥಮಾ ಮತ್ತು ಅಲರ್ಜಿಗಳ ಬಗ್ಗೆ ಜಾಗರೂಕರಾಗಿರಬೇಕೆಂದು ಸೂಚಿಸಲಾಗಿದೆ. ಇದಕ್ಕೆ ಪರಿಹಾರವಾಗಿ ಧ್ಯಾನ ಮತ್ತು ಪ್ರಾಣಾಯಾಮದಂಥ ಅಭ್ಯಾಸಗಳು ಇವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಬಹಳ ಮುಖ್ಯ ಎಂದು ಹೇಳಲಾಗಿದೆ. ಇಷ್ಟೆಲ್ಲ ಸವಾಲುಗಳನ್ನು ನಿವಾರಿಸಿಕೊಂಡು ಜೀವನದಲ್ಲಿ ಸ್ಥಿರತೆಯನ್ನು ಸಾಧಿಸಲು ಆಕರದಲ್ಲಿ ಬೇರೆ ಯಾವುದೇ ಜ್ಯೋತಿಷ್ಯ ಪರಿಹಾರಗಳನ್ನು ಸೂಚಿಸಲಾಗಿದೆಯಾ? ಹೌದು, ಒಂದು ಪ್ರಮುಖ ಪರಿಹಾರವನ್ನು ಸೂಚಿಸಲಾಗಿದೆ. ಆರ್ಥಿಕ ಮತ್ತು ಭಾವನಾತ್ಮಕ ಸ್ಥಿರತೆಗಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನ ಪೂಜಿಸುವುದು ಮುಖ್ಯ ಎಂದು ಹೇಳಲಾಗಿದೆ. ಇದರ ಹಿಂದಿನ ತರ್ಕವೇನೆಂದರೆ, ಲಕ್ಷ್ಮಿ ಕೇವಲ ಸಂಪತ್ತಿನ ದೇವತೆಯಲ್ಲ, ಸ್ಥಿರತೆ ಮತ್ತು ಸಮೃದ್ಧಿಯ ಸಂಕೇತ. ಓ ಸರಿ. ಚಂಚಲ ಮನಸ್ಸು ಮತ್ತು ಅಸ್ಥಿರ ಆರ್ಥಿಕತೆಯನ್ನು ನಿಯಂತ್ರಿಸಲು ಈ ಪೂಜೆ ಸಹಾಯ ಮಾಡುತ್ತದೆ. ಪೂಜೆಯ ವಿಧಾನದ ಬಗ್ಗೆ ಏನಾದರೂ ನಿರ್ದಿಷ್ಟ ವಿವರಗಳಿವೆಯಾ? ಬಿಳಿ ಹೂವುಗಳಿಂದ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದು ಮತ್ತು ಓಂ ಶ್ರೀಂ ಶ್ರೀಯೇ ನಮಃ ಎಂಬ ಲಕ್ಷ್ಮೀ ಮಂತ್ರವನ್ನು ನಿಯಮಿತವಾಗಿ ಜಪಿಸುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ, ಆರ್ಥಿಕ ಅಡೆತಡೆಗಳು ದೂರವಾಗುತ್ತವೆ ಮತ್ತು ಜೀವನದಲ್ಲಿ ಒಂದು ರೀತಿಯ ಸ್ಥಿರತೆ ಬರುತ್ತದೆ ಎಂದು ಆಕರವು ಸೂಚಿಸುತ್ತದೆ. ಹಾಗಿದ್ದರೆ ಒಟ್ಟಾರೆಯಾಗಿ ಹೇಳುವುದಾದರೆ, ಕೆ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಮಿಥುನ ರಾಶಿಯವರು ಅದ್ಭುತ ಗುಣಗಳ ಮತ್ತು ಅಷ್ಟೇ ಸಂಕೀರ್ಣವಾದ ದೌರ್ಬಲ್ಯಗಳ ಒಂದು ವಿಶಿಷ್ಟ ಮಿಶ್ರಣ. ಖಂಡಿತ. ಅವರ ಯಶಸ್ಸಿನ ನಿಜವಾದ ಕೀಲಿಕಾಯಿ ಇರುವುದೇ ತಮ್ಮ ಈ ವಿರೋಧಾಭಾಸಗಳನ್ನು ಅರ್ಥಮಾಡಿಕೊಂಡು ಅವುಗಳನ್ನು ಸಮತೋಲನಗೊಳಿಸುವುದರಲ್ಲಿ. ಅವರು ತಮ್ಮ ಅಪಾರ ಶಕ್ತಿಯನ್ನು ಒಂದು ಸ್ಪಷ್ಟ ಗುರಿಯತ್ತ ಕೇಂದ್ರೀಕರಿಸಿದರೆ ಅವರು ಜೀವನದಲ್ಲಿ ಸಾಧಿಸಲಾಗದ್ದು ಯಾವುದೂ ಇಲ್ಲ. ದೌರ್ಬಲ್ಯಗಳನ್ನು ಗುರುತಿಸಿ ಅವುಗಳನ್ನು ನಿವಾರಿಸಿಕೊಂಡರೆ ಸಮಾಜದಲ್ಲಿ ಅತ್ಯುನ್ನತ ಸ್ಥಾನಕ್ಕೇರಬಲ್ಲರು. ಹೌದು. ಈ ಚರ್ಚೆಯನ್ನು ಮುಗಿಸುವ ಮುನ್ನ ಚಿಂತನೆಗೆ ಒಂದು ಅಂಶ. ಆಕರದಲ್ಲಿ ಇವರು ಗೆಲುವು ಗೆಲುವು ಅಂದರೆ ವಿನ್-ವಿನ್ ಸನ್ನಿವೇಶವನ್ನು ಸೃಷ್ಟಿಸುವಲ್ಲಿ ನಿಪುಣರು ಎಂದು ಹೇಳಲಾಗಿದೆ. ಅಂದರೆ ಇತರರಿಗೆ ಸಹಾಯ ಮಾಡುವ ಪ್ರಕ್ರಿಯೆಯಲ್ಲೇ ತಮಗೂ ಲಾಭವಾಗುವಂತೆ ನೋಡಿಕೊಳ್ಳುತ್ತಾರೆ. ಆದರೆ ಈ ಬುದ್ಧಿವಂತ ತಂತ್ರಕ್ಕೂ ಮತ್ತು ನಾವು ಈ ಹಿಂದೆ ಚರ್ಚಿಸಿದ ಕೇವಲ ಸ್ವಾರ್ಥದ ವ್ಯಾವಹಾರಿಕ ದೃಷ್ಟಿಕೋನಕ್ಕೂ ನಡುವಿನ ಸೂಕ್ಷ್ಮ ರೇಖೆ ಯಾವುದು? ಮಾನವೀಯ ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳುತ್ತಲೇ ಈ ಕೌಶಲ್ಯವನ್ನು ಹೇಗೆ ಸಮತೋಲನದಲ್ಲಿಡಬಹುದು? ಈ ಪ್ರಶ್ನೆಯ ಬಗ್ಗೆ ಯೋಚಿಸುತ್ತಾ ಇಂದಿನ ಈ ಆಳವಾದ ಪರಿಶೀಲನೆಯನ್ನು ಮುಕ್ತಾಯಗೊಳಿಸೋಣ.